ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ಈ ಒಂದು ವಿಶೇಷವಾದಂತ ಚಿಂತನ ಮಂಥನ ಕಾರ್ಯಕ್ರಮದ ಸ್ವಾಗತವನ್ನ ಕೋರ್ತೇನೆ. ಇಲ್ಲಿ ನಾವು ಹಲವಾರು ವಿಷಯಗಳನ್ನ ತಿಳಿದಿದ್ದೇವೆ. ಮೊದಲನೇದಾಗಿ ಪ್ರಾರಂಭವಾದಿದ್ದು ಶ್ರೀ ರಾಘವೇಂದ್ರ ಮಠ ದರ್ಶನ ಅಂತೇಳಿ. ಪ್ರತಿ ವಾರವೂ ಕೂಡ ಒಂದೊಂದು ಮಠ ದರ್ಶನ ಮಾಡುತ್ತಾ ಒಂದೊಂದೇ ಮೆಟ್ಟಲನ್ನು ಹತ್ತುತ್ತಾ 108 ಮಠಗಳನ್ನ ನಾವು ಮಂತ್ರಾಲಯದಲ್ಲಿ ಕೂಡ ನಾವು ದರ್ಶನ ಮಾಡಿ ಅಭೂತಪೂರ್ವವಾಗಿ ನಾವು ಬಂದಿದ್ದೇವೆ. ಹಾಗಾಗಿ ನಮ್ಮ ಕಷ್ಟಗಳು ಎಷ್ಟೋ ಇದ್ವು, ಎಲ್ಲವನ್ನ ಹೊತ್ಕೊಂಡು ಹೋದ್ವಿ. ಆದ್ರೆ ಅಲ್ಲಿ ರಾಯರ ಮುಂದೆ ನಿಂತಾಗ ನಮ್ಮ ಆ ಕಷ್ಟಗಳೆಲ್ಲ ಯಾವುದೂ ಕೂಡ ಜ್ಞಾಪಕ ಬರಲಿಲ್ಲ. ಕಾರಣ ಅಲ್ಲಿ ಇದ್ದದ್ದು ನಾವು ಮತ್ತು ರಾಯರು ಮಾತ್ರ. ಅಲ್ಲಿ ಕಷ್ಟಗಳಿಗೆ ದಾರಿಯೇ ಇಲ್ಲ. ಬರೀ ಭಕ್ತಿಯ ಒಂದು ಒಡನಾಟ ಆಯಿತು, ಭಕ್ತಿಯ ಒಂದು ಮಾತನಾಡಿತೆ ಹೊರತು ನಮ್ಮ ಕಷ್ಟಗಳು ಹೇಳಿಕೊಳ್ಳಿಕ್ಕೆ ಆಗ್ಲಿಲ್ಲ. ಕಾರಣ ಎಲ್ಲಾ ಕಷ್ಟಗಳು ರಾಯರಿಗೆ ಗೊತ್ತಿತ್ತು. ಆದ್ರಿಂದ ನಮ್ಮ ಎಲ್ಲಾ ಕಷ್ಟಗಳನ್ನ ಮರೆಸಿ, ನೀನು ಭಕ್ತಿಪೂರ್ವಕವಾಗಿ ಬಂದಿದ್ದೀರಾ, ನಿಮಗೆ ಭಕ್ತಿಪೂರ್ವಕವಾಗಿ ಕಳಿಸ್ತೇನೆ, ಮತ್ತೆ ನಿಮ್ಮ ಜೀವನದಲ್ಲಿ ಇನ್ನು ಶುಭವಾಗುತ್ತೆ ಅನ್ನುವ ಮೂಲಕ ನಮಗೆ ಆನಂದ ಬಾಷ್ಪವಾಗಿ ಬಂದಂತಹ ಕಣ್ಣೀರೇ ಒಂದು ಸಾಕ್ಷಿ. ಮತ್ತೆ ಈ ಒಂದು ಕಷ್ಟಗಳು ಕಳೆದಾಗ ನಮಗೆ ಶುಭ ಬರುವಾಗ ನಮ್ಗೆ ಯಾವೆಲ್ಲ ಸೂಚನೆ ಬರ್ತದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಅಂದ್ರೆ ಪ್ರತಿದಿನವೂ ಕೂಡ ಕಷ್ಟ ಕಷ್ಟ ಅಂತ ಇರ್ತೇವೆ. ಮತ್ತೆ ನಮ್ಗೆ ಗೊತ್ತಾಗಲ್ಲ. ನಾವು ಪೂಜೆ ವ್ರತಗಳೆಲ್ಲ ಮಾಡ್ತೇವೆ, ದರ್ಶನ ಮಾಡಿ ಬರ್ತೇವೆ. ನಮ್ಗೆ ಹೇಗೆ ಸೂಚನೆಗಳು ಸಿಗುತ್ತೆ, ನಮ್ಮ ಕಷ್ಟಗಳು ಹೋಗ್ತಾ ಇದ್ದಾವೆ, ದೇವರ ಒಂದು ಕೃಪೆ ಆಗ್ತಿದೆ ಅನ್ನೋದ ಮೂಲಕ ನಾವು ತಿಳಿಯೋದಾದ್ರೆ ನಮ್ಮ ಆಚಾರ್ಯರು ಅದರ ಬಗ್ಗೆ ತಿಳಿಸ್ಕೊಡ್ಬೇಕಾದ್ರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೀವನದಲ್ಲಿ ಕಷ್ಟ ಕಷ್ಟ ಅಂತ ಯಾವಾಗ್ಲೂ ಹೆಚ್ಚಾಡ್ತಾ ಇರ್ತೀವಿ. ಈ ಕಷ್ಟ ಯಾಕೆ ಬರುತ್ತೆ ಅಂತ ಪ್ರಶ್ನೆ. ಇದಕ್ಕೊಂದು ಸಣ್ಣ ಘಟನೆ ಇದೆ. ಏನ್ ತಪ್ಪು ಮಾಡಿರ್ತೀವಿ ನಾವು ಅಂತ. ಸಮರ್ಥ ರಾಮದಾಸರು ಅಂತ ಬಹಳ ಫೇಮಸ್, ಹಿಂದೆ ಇದ್ರು, ಹಿಂದಿನ ಕಾಲದಲ್ಲಿ. ಅವರು ಭಿಕ್ಷೆ ಬೇಡ್ತಾ ಹೋಗೋದು ಪ್ರತಿ ಮನೆಗೆ. ಒಂದು ದಿವಸ ಹೀಗೆ ಭಿಕ್ಷೆಗೆ ಹೋಗ್ತಾರೆ. ಒಬ್ಳು ಗೃಹಿಣಿ ಭಿಕ್ಷೆ ಹಾಕೋದು ಬಾಗ್ಲು ಮುಚ್ಚಿಕೊಂಡು ಒಳಗಡೆ ಹೋಗ್ಬಿಡ್ತಾರೆ. ಮತ್ತೆ ಬಂದ ಈ ಭಿಕ್ಷುಕ ಅಂತ. ಪಾಪ ಅವಾಗ ಬಂದಿದ್ದು ಸಾಮಾನ್ಯ ಭಿಕ್ಷುಕ, ಸಮರ್ಥ ರಾಮದಾಸ, ದೊಡ್ಡ ಜ್ಞಾನಿ ಅವರು. ಅವ್ರು ಒಂದು ಮುಷ್ಟಿ ಹಾಕಿದ್ರೆ ಉದ್ಧಾರ ಆಗ್ಬಿಡ್ತಾರೆ. ಇಲ್ಲ, ಮನೆಯಲ್ಲಿ ಇದ್ರು ಹಾಕ್ಲಿಲ್ಲ, ದಾನ ಮಾಡ್ಲಿಲ್ಲ ಅಂತ ಅರ್ಥ. ಒಳಗಡೆ ಹೊರಟೋದ್ಲು. ಇವ್ರಿಗೆ ಗೊತ್ತಾಯ್ತು ನಾನ್ ಬಂದಿದೀನಿ ಅಂತ ಹೇಳಿ ಅವಳು ಬಾಗ್ಲು ಹಾಕೊಂಡು ಒಳಗಡೆ ಹೋಗಿದ್ದಾರೆ. ಹೆಂಗಾದ್ರೂ ಮಾಡಿ ಬಾಗ್ಲು ತೆಗಿಸ್ಬೇಕು ಅಂತ ಬರ್ತಾರೆ. ಬಂದು ಹೊಡಿತ. ಅಯ್ಯೋ, ನಮ್ಗೇನಂದ್ರೆ ಮನೆಗ್ ಬಂದ್ ಬಾಗ್ಲು ತಗ್ತಾರೆ ಅಂದ್ರೆ ಯಾಕೆ ಬರ್ತಾರೋ ಅಂತ ಆಗಲೇ ಶುರು. ಪಾಪ ಇನ್ನೇನಲ್ಲ, ಸಂಬಂಧಿಕರು ಬಂದ್ರೆ ಹೋಗ್ ಮಾಡ್ತಾರೆ ಜನ. ಅಂತದ್ರಲ್ಲಿ ಒಬ್ಬ ಭಿಕ್ಷುಕ ಸಿಕ್ಕಾಬಿಟ್ಟೆ ಅವಳಿಗೆ ಮನಸ್ಸಲ್ಲಿ ಹೆಂಗಾದ್ರೂ ಮಾಡಿ ತೆಗಿಬಾರ್ದು, ಹೋಗ್ಬಾರ್ದು, ನಾವೇನೋ ಹಾಕ್ಬಾರ್ದು ಅಂತ. ಅಷ್ಟು ದುಷ್ಟ ಬುದ್ಧಿ ಯಾಕೋ. ಸರಿ, ಇವ್ರು ಬಿಡ್ಲಿಲ್ಲ. ಕೊನೆಗೆ ಆಯ್ತು, ಈ ಮನುಷ್ಯ ಬಿಡಲ್ಲ ಅಂತ ಬಾಗಿಲು ತೆಗೆದು ಹೊರಗಡೆ ಬರ್ತಾರೆ. ಬಂದ ಕೂಡಲೇ ಏನ್ ಬೇಕು, ಭಿಕ್ಷೆಗೆ ಬಂದಿದ್ದೀನಿ, ಒಂದ್ ಮುಷ್ಟಿ ಅಕ್ಕಿ ಹಾಕಮ್ಮ ಸಾಕು, ಏನ್ ಬೇಡ, ನಿಮ್ ಮನೇಲಿ ಏನಿದೆಯೋ ಸ್ವಲ್ಪನಾದ್ರೂ ಕೊಡು ಅಂತ. ಇವಳು ಏನ್ ಮಾಡ್ತಾಳ, ಅದು ಹಿಂಜರಿತಾಳೆ. ಒಂದು ಮುಷ್ಟಿ ಅಕ್ಕಿ ಕೊಟ್ರೆ ಏನಾಗುತ್ತೆ, ಏನೂ ಆಗಲ್ಲ. ಇಲ್ಲ, ಕೊಡಲ್ಲ. ಅದಕ್ಕೆ ಹೇಳ್ತಾರೆ ವಾಪಸ್ ಹೋಗೋ ಮುಂಚೆ, ನೋಡು ಒಂದ್ ಕೆಲ್ಸ ಮಾಡು, ಈ ಮನೆ ಹತ್ರ ಈ ಮಣ್ಣಿದೆಯಲ್ಲ ಕೆಳಗಡೆ, ಆ ಮಣ್ಣಿನ ಮುಷ್ಟಿ ತಗೊಂಡು ನನ್ನ ಜೋಳಿಗೆ ಹಾಕು ಸಾಕು ಅಂತ. ಅದು ಕೊಡ್ತಾಳೆ. ಇಲ್ಲ, ನಾ ಹಾಕಲ್ಲ ಅಂತ. ಅಯ್ಯಯ್ಯೋ, ಅಕ್ಕಿ ತಿಂತಾರೆ ಜನ, ಮಣ್ಣನ್ ತಿಂತಾರೆ, ಮಣ್ಣಿನಲ್ಲಿ ತಿಂತಾರೆ. ಮಣ್ಣಿನಾರು ಹಾಕಮ್ಮ. ಆಯ್ತು ಅಂತ, ಸರಿ ಹಾಳಾಗೋಗ್ಲಿ ಅಂತ ಹೇಳಿ ಒಂದ್ ಮಣ್ಣನ್ನ ಒಂದ್ ಮುಷ್ಟಿ ತಗೊಂಡು ಹಾಕ್ತಾರೆ ಜೋಳಿಗೆ. ಹಾಕದ್ ಕೂಡಲೇ ಅವನು ಅಂತಾರೆ, ಹಾಕ್ತದೆ, ಯೋಚನೆ ಮಾಡ್ಬಾರ್ದ, ನಾನು ಕೇಳಿದೆ ಅಂತ ಹಾಕೋದ, ಹಾಕಿದ್ದಕ್ಕೆ ನಾನು ಹಿಂದೆ ಭಿಕ್ಷೆಯನ್ನು ಸಂಪಾದನೆ ಮಾಡಿದ್ನಲ್ಲ ಅಕ್ಕಿನ ಎಲ್ಲ ಮಣ್ಣಾಯ್ತು. ಹಿಂದೆ ಮತ್ ನಾ ಏನ್ ತಿನ್ಬೇಕು ಇವತ್ತು ಅಂತ ನೀವೇ ಹೇಳಿದ್ರಲ್ಲ, ಅದಕ್ಕೆ ಹಾಕ್ಬಿಟ್ಟೆ ಅಂತ. ಅವಿವೇಕ ತರ. ಮೊದಲು ಹಾಕ್ಲಿಕ್ ಮನಸ್ಸಿಲ್ಲ, ಮಣ್ಣನ್ನು ಹಾಕುದ್ರೆ ಮಣ್ಣನ್ನು ಹಾಕ್ತಾಳೆ, ಮುಂದೆ ಯೋಚನೆ ಮಾಡ್ಲಿಲ್ಲ. ದಟ್ಟ ದಾರಿ ಇದ್ರೆ ಬಂತವನಿಗೆ ಮುಂದಕ್ಕೆ. ಅಂದ್ರೆ ಇದು ಯಾಕೆ ಇದನ್ನ ಹೇಳಿದೆ ಅಂದ್ರೆ, ಇನ್ನೊಬ್ರಿಗೆ ಕೊಡೋದನ್ನ ಮೊದಲು ಕಲಿಬೇಕಂತ. ನಮ್ಮ ಹತ್ರ ಏನಿದೆಯೋ ಅಂದ್ರೆ, ನಾವು ಜನ್ಮಗಳಲ್ಲಿ ತಪ್ಪನ್ ಮಾಡಿರ್ತೀವಿ. ಗರುಡ ಪುರಾಣ ಇದನ್ನೇ ಎಚ್ಚರಿಸತ್ತೆ. ಇನ್ನೊಬ್ರಿಗೆ ನಾವು ಕೊಟ್ಟಿಲ್ಲ ಅಂದ್ರೆ ಅದು ಏನು 1000 ರೂಪಾಯಿ ಕೊಡ್ಬೇಕು ಅಂತ ಹೇಳ್ತಾರ. ಒಂದು ದಾನ ಧರ್ಮ ಅಂತ ದಿವ್ಸ ಏನೋ ಒಂದು ಇಟ್ಕೊಂಡಿರ್ಬೇಕು. ನಾವ್ ಏನ್ ಕೊಡ್ತೀವೋ ಅದು ವಾಪಸ್ ನಮ್ಗೆ ರಿಟರ್ನ್ ಆಗುತ್ತೆ. ಹಾಗಾಗಿ ಕೆಲವ್ರಿಗೆ ತುಂಬಾ ವಿದ್ಯೆ ಇರುತ್ತೆ, ಮನೆಯಲ್ಲಿ ಸಿಕ್ಕಾಬಟ್ಟೆ ಗೊತ್ತಾಗ್ತಾರೆ. ಯಾಕೆ, ಹಿಂದೆ ವಿದ್ಯಾದಾನ ಮಾಡಿರ್ತಾರೆ, ಸಂಪತ್ತು ದಾನ ಧರ್ಮ ಮಾಡಿಲ್ಲ ಅಂತ. ಹೀಗೆ
ಈ ತರ ಎಲ್ಲ ನಾವ್ ಏನ್ ಕೊಟ್ಟಿರಲ್ವೋ ಅದು ವಾಪಸ್ ನಮ್ಗೆ ಅದೇ ತರ ಫಲವಾಗಿ ಬರುತ್ತೆ. ಅದರಿಂದ ಕೆಲವರು ಈ ಯೌವನದಲ್ಲಿ ಒಳ್ಳೆ ಯುವಕರಾಗಿದ್ದಾಗ 30-40 ವರ್ಷದಲ್ಲಿ ಬಹಳ ಶ್ರಮ ಪಡ್ತಾರೆ, ಸುಖ ಆಮೇಲೆ ಅನುಭವಿಸ್ತಾರೆ. ಕೆಲವರಿಗೆ ಹುಟ್ಟತಾನೆ ಆಗರ್ಭ ಶ್ರೀಮಂತರು ಆರಾಮಾಗಿರ್ತಾರೆ, ಯಾಕೆ ಹಿಂದಿನ ಜನ್ಮದ ಏನೋ ಒಂದು ಪುಣ್ಯ ಕೆಲಸ ಮಾಡಿರ್ತಾರೆ ಅಂತ. ಇದೆಲ್ಲ ಇರ್ಲಿ, ನಮ್ಗೆ ಈ ಅನಿರೀಕ್ಷಿತ ಸೂಚನೆಗಳು ಅಂತ ಸಿಗತ್ತೆ ಜೀವನದಲ್ಲಿ ಕಷ್ಟ ಇದ್ದಾಗ. ನನ್ನ ಪ್ರಕಾರ ಏನಂದ್ರೆ ತುಂಬಾ ಕಷ್ಟ ಬಂದಾಗ ಒಳ್ಳೇದಾಗ್ಲಿಕ್ಕೆ ಕಾರಣ ಅಂತ ಅರ್ಥ. ಹಾಗೆ ಕುಂತಿ ದೇವಿನ ತಗೊಳ್ಳಿ, ಈ ಧ್ರುವರಾಜನ ತಗೊಳ್ಳಿ. ಕುಂತಿ ದೇವಿ ಕೃಷ್ಣನ ಹತ್ರ ಹೇಳ್ತಾರೆ, ಕುಂತಿ ದೇವಿ ಎಷ್ಟು ಕಷ್ಟಪಟ್ಲು ಅಷ್ಟು ನಾವು ಜೀವನದಲ್ಲಿ ಕಷ್ಟಪಟ್ಟಿದೀವ? ಖಂಡಿತ ಇಲ್ಲ. ಈ ಕಡೆ ಗಂಡ ಇಲ್ಲ, ವಸ್ತುತಃ ರಾಜ ವೈಭೋಗ ಅನುಭವಿಸ್ಬೇಕು, ಪಾಂಡು ಇಲ್ಲ, ಮಕ್ಕಳು ದುರ್ಯೋಧನ ಎಲ್ಲ ಸೇರಿಸಿ ಹೊರಗೆ ಹಾಕ್ಬಿಡ್ತಾರೆ ಇವ್ರನ್ನೆಲ್ಲ. ಎಷ್ಟು ಕಷ್ಟ ಪಡ್ತಾಳ ಆ ತಾಯಿ ಮಕ್ಕಳನ್ನ ಹಿಡ್ಕೊಂಡು. ಅದ್ರಲ್ಲಿ ಭೀಮಸೇನ ನೋಡಿದ್ರೆ ಹೆದರಿಕೆ ಆಗತ್ತೆ. ಇಲ್ಲಿ ಒಂದ್ ಮುಷ್ಟಿ ಹಾಕಿ ಅಲ್ಲ, ಅದೇ 1000 ಮುಷ್ಟಿ ಹಾಕಿದ್ರು ಸಾಲಲ್ಲ ಈ ಮನೆಗೆ. ಹೊಟ್ಟೆ ಭಾಗ ಅಂತ ಪ್ರಸಿದ್ಧ, ಹೊಸ ಪಾಪ ಅನ್ಬಾರ್ದು. ಹಾಗೆ ಭೀಮಸೇನ ದೇವ್ರಿಗೆ ಉದರ ಅಗ್ನಿ ಜಾಸ್ತಿ ಇತ್ತು. ಈಗ ಜಾಸ್ತಿ ತಿನ್ನೋನ್ ಬೈಬಾರದು, ಯಾಕೆ ಹೇಳಿ? ನೀವ್ ತಿಂತೀರಾ ಅಷ್ಟ ಆಗತ್ತಾ? ಆಗಲ್ಲ. ಹಾಗೆ ಅದು ಒಂದು ಶಕ್ತಿ. ಎಲ್ರಿಗೂ ಅದ್ ಸಾಮರ್ಥ್ಯನೂ ಇರಲ್ಲ, ಜೀರ್ಣ ಆಗೋದು ಕಷ್ಟ ಎಲ್ರಿಗೂ. ಆ ಕಾಲ ಇದೆ. ಅಂದ್ರೆ ಕಷ್ಟ ಬಂದಾಗಲೇ ಏನೋ ಒಂದು ಪರಿಹಾರ ಸತ್ಯದಲ್ಲೇ ಇದೆ ಅಂತ ಅರ್ಥ. ತುಂಬಾ ಕಷ್ಟ ನೋಡಿ, ನೀವು ಜೀವನದಲ್ಲಿ ತುಂಬಾ ಮೇಲಕ್ಕೆ ಹೋಗಿರ್ತಾರಲ್ಲ, ಅವ್ರ ಹತ್ರ ಹೋಗಿ ಕೇಳ್ಬೇಕು ನಾವು, ನೀವು ಆರಾಮ ಓದಿನ ಸುಖವಾಗೇ ಇದ್ರ ಅಂತ. ಅವ್ರೊಂದ್ ಕತೆ ಹೇಳ್ತಾರೆ. ಒಬ್ಬರಿದ್ರು, ಅವ್ರೇನ್ ಹೇಳ್ತಾ ಅಂದ್ರೆ, ಈಗ ದೊಡ್ಡ ಶ್ರೀಮಂತರು ಚೆನ್ನಾಗ್ ಆರಾಮಾಗಿ ದುಡ್ಕೊಂಡು ಆರಾಮಿದ್ದಾರೆ, ಬಿಸ್ನೆಸ್. ಅವ್ರು ಹೇಳ್ತಾ ಇದಾರೆ, ಅವ್ರ ಹತ್ರ ಕೇಳ್ದೆ ನಾನು, ಆರಾಮಾಗಿದ್ರೆ ನಿಮ್ಗೇನ್ ಬಿಡಿ ಅಂತ. ಅವ್ರು ಹೇಳಿದ್ರು, ಅಯ್ಯಯ್ಯೋ ತಪ್ಪಿಟ್ಕೊಂಡಿದ್ದೀರಿ, ನಮ್ ಕಥೆ ಏನಾಗಿತ್ತು ಅಂದ್ರೆ, ಒಂದು ಚಿಕ್ಕ ರೂಮ್ ನಲ್ಲಿ ನಾವಿದ್ವಿ, ಅಣ್ಣ ತಮ್ಮಂದ್ರೆಲ್ಲ ಸೇರಿ 5 ಜನ. ಎಷ್ಟು ಜೀವನದಲ್ಲಿ ಒಂದ್ ತಟ್ಟೆಲಿ ಒಂದು ಇಡ್ಲಿ ಹಾಕಿದ್ರೆ ಆ ಇಡ್ಲಿ ಅರ್ಧ ಹೊರ್ಕೊಂಡು ಇನ್ನೊಬ್ರು ಹಾಕಿ ತಿಂತಾ ಇದ್ವಿ ನಾವು ಅಂತ. ನನ್ಗೆ ಆಶ್ಚರ್ಯ ಆಯ್ತು, ಇಷ್ಟೊಂದು ಕಷ್ಟಪಟ್ಟ, ಸುಳ್ಳು ಹೇಳ್ತೇನೆ ನೀವು ಅಂತಂದ್ರೆ. ಇಲ್ಲ ಆಚಾರ್ಯ, ನಿಜವಾಗ್ಲೂ ಹೀಗೆ ಕಾಲವನ್ನು ಕಳೆದಿತ್ತು, ಅಂಥ ಕಷ್ಟ ಜೀವನದಲ್ಲಿ ಬೇಸತ್ ಹೋಗಿ ರಾಯನ ಹತ್ರ ಶರಣಾದ್ವಿ ಅಂತ. ಸರಿ, ಆಮೇಲೆ ಕ್ರಮೇಣ ಹಾಗೆ ಪರಿಹಾರ ಆಗೋಯ್ತು ಆಚಾರ, ನಮ್ಗೆ ಗೊತ್ತಾಗಿಲ್ಲ ಈಗ ಸ್ಥಿತಿಯಲ್ಲಿ ನೀವು ಇತ್ತ. ನೀವ್ ಯಾರೇ ದೊಡ್ಡ ದೊಡ್ಡ ಶ್ರೀಮಂತರು ಅಂತ ಇರ್ತಾರಲ್ಲ, ಅವ್ರ ಹಿಂದಿನವರು ಅವ್ರ ಮುಂದಿನವರು ಎಲ್ಲರೂ ಜೀವನದಲ್ಲಿ ಸಿಕ್ಕಾಬಟ್ಟೆ ವಿಪರೀತ ಕಷ್ಟ. ಆ ಕಷ್ಟ ಬಂದಾಗ ಏನೋ ಒಂದು ದಾರಿ ಮುಂದಕ್ಕಿದೆ ಅಂತ ಅರ್ಥ. ವಿಪದ ಸಂತುಲ ಶಾಶ್ವತ ಅಂತ ಹೇಳ್ಬಿಡ್ತಾಳೆ ಗೊತ್ತಿ. ನಮ್ಗೆ ಸಿಕ್ಕಾಬಟ್ಟೆ ವಿಪತ್ ಕೊಡಮ್ಮ ಕೃಷ್ಣ, ಇನ್ನೂ ಕಷ್ಟ ಕೊಡು ಅಂತ, ಯಾಕೆ ನೀವ್ ಭಕ್ತಿ ಹೋಗ್ಬಾರ್ದು ನನಗೆ ಅಂತ. ನಾವೆಲ್ಲ ಅಷ್ಟು ಕುಂತಿ ದೇವಿ ತರ ದೊಡ್ಡವ್ರೇನಲ್ಲ, ನಾವು ಇರೋ ಕಷ್ಟಗಳು ಹೋಗ್ಲಿ ಅಂತಾನೆ ಬೇಡವರು, ಹಾಗೆ ಬೇಡೋಣ ಕೂಡ. ಆದ್ರೆ ಧ್ರುವ ಮಹಾರಾಜನಿಗೂ ಈ ತರ ಒಂದು ಸೂಚನೆ ಸಿಕ್ತು. ಕುಂತಿ ದೇವಿಗೆ ಕೃಷ್ಣನೇ ಇದ್ದ ಒಂದು ಈ ತರ ಲೌಕಿಕ ಘಟನೆ ಕೇಳ್ತೀವಿ. ಧ್ರುವರಾಜನಿಗೆ ಏನ್ ಸಿಕ್ತು? ಆ ಧ್ರುವ ಮಹಾರಾಜ ತಾನು ತನ್ನ ತಂದೆಯ ತೊಡೆ ಮೇಲೆ ಕೂಡ್ಲಿಕ್ಕೆ ಅಂತ ಹೋದ. ಎಷ್ಟು ಅವಮಾನ ಆಗೋಯ್ತು, ಒಂದ್ ಸಣ್ಣ ಅವಮಾನ. ಆದ್ರೆ ದಾರಿಯಲ್ಲಿ ಬೇಜಾರ್ ಮಾಡ್ಕೊಂಡು ತಲೆ ಬಗ್ಗಿಸ್ಕೊಂಡು ಹೋದ. ನಾರದರ ಮಧ್ಯಕ್ಕೆ ಸಿಕ್ಬಿಡ್ತಾರೆ. ಅಂದ್ರೆ ಜೀವನದಲ್ಲಿ ನಮ್ಗೆ ಅನಿರೀಕ್ಷಿತ ಕೆಲವು ವ್ಯಕ್ತಿಗಳು ಭೇಟಿ ಆಗತ್ತೆ, ಅದು ದೇವರೇ ಅಂತ ನಮಗೆ ತೋರ್ಸೋದು. ಅದನ್ನ ಸೂಚನೆಗಳು ಹೇಗೆ ಅಂದ್ರೆ, ನಮ್ಮ ಜೀವನದಲ್ಲಿ ನಾವು ಹೋಗ್ಬೇಕಾದ್ರೆ ಕೆಲವು ಸಲಿ ಯಾರಿಂದಲೂ ನಮ್ಗೆ ಕಿವಿಗೆ ಒಂದು ಒಳ್ಳೆ ವಿಷಯವನ್ನು ತಿಳಿಸಿರ್ತಾರೆ, ಅದು ನಾವು ಪಾಲಿಸ್ಕೊಂಡು ಹೋಗ್ಬೇಕು. ಅವ್ರು ಹೇಳಿರ್ತಾರ, ನಾವು ಸ್ವಲ್ಪ ಉದಾಸೀನ ಮಾಡ್ತೀವಿ, ಸರಿ ಇವನೇ ನಮ್ಗೆ ಹೇಳೋದು ಅಂತ. ಕೆಲವು ಸರಿ ಸೂಚನೆ ದೇವ್ರು ಕೊಟ್ಟಿರ್ತಾರೆ, ಆ ಸೂಚನೆ ತಗೊಂಡು ನಾವು ಹೋಗ್ಬೇಕು. ಈ ತರ ಅನಿರೀಕ್ಷಿತ ಸೂಚನೆಗಳು ಅಂದ್ರೆ ನಮ್ಗೆ ಕಷ್ಟ ಕೊಡೋದೇ ಒಂದು ಸೂಚನೆ. ತುಂಬಾ ಅದ್ರ ಮುಂದೆ ಒಳ್ಳೆಯದಾಗಲಿದೆ. ಅದು ನಮ್ಗೆ ಒಂದ್ 10 ವರ್ಷ ಕಷ್ಟ ಕೊಡ್ತಾನ, ಸುಖ ಇದೆ ಮುಂದೆ. ಯಾಕೆಂದ್ರೆ ಜಗತ್ ಚಕ್ರ, ಸುಖ ಆದ್ಮೇಲೆ ದುಃಖ, ದುಃಖ ಆದ್ಮೇಲೆ ಸುಖ ಬಂದೇಬೇಕು. ಅದು ದೇವರ ನಿಯಮ. ಅದು ಚಕ್ರ ತಿರುಗ್ದೆ ಹಾಗೆ ಇರಲ್ಲ. ಆದ್ರಿಂದ ಖಂಡಿತವಾಗಿ ಸುಖ ಇದ್ದೇ ಇದೆ. ಆದ್ರೆ ನಿಮ್ಗೆ ಯಾವತ್ತು ದಾನ ಮಾಡೋ ಬುದ್ಧಿ ಬರುತ್ತೋ, ಯಾವತ್ತು ಯಾರಾದ್ರೂ ನಿಮ್ಮ ಹಿತೈಷಿಗಳು ಸಿಗ್ತಾರೋ, ದಿಢೀರಂತ ಅಪರಿಚಿತ ಯಾರೋ ಬಂದು ಹಿಂಗ್ ಹೇಳೋಗ್ಬಿಡ್ತಾರೆ, ಅದ್ರ ಬಗ್ಗೆ ಗಮನ ಇಡಿ. ಈ ದೇವರೇ ಏನೋ ಕಳಿಸಿದ್ದಾರೆ ಅಂತ ಅನ್ನೋ ಭಾವನೆಯಲ್ಲಿ ತುಂಬಾ ಕಷ್ಟ ಬಂದ್ರೆ ಏನೋ ನಂಗೆ ಒಳ್ಳೇದಕ್ಕೆ ಅಂತ ಸೂಚನೆ ಅಂತ ಅನ್ಕೊಳ್ಳಿ. ಇದೆಲ್ಲ ಇಟ್ಕೊಂಡಾಗ ನಿಮಗೆ ಧರ್ಮ ಮಾರ್ಗದಲ್ಲಿ ನೀವು ಇದೀರಿ, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ನಾವು ದೇವರ ಪ್ರದಕ್ಷಿಣೆ ಹಾಕ್ಬೇಕು ಅಂತೆಲ್ಲ ನಿಮ್ ಮನಸ್ಸಿದೆಯಾ, ನಿಮ್ಗೆ ಒಳ್ಳೇದಾಗೋ ಲಕ್ಷಣ ಇದೆ ಅಂತ ಅರ್ಥ. ಇಲ್ಲ ಅಂದ್ರೆ ಎಲ್ಲವನ್ನೂ ಬಿಟ್ಟು ಎಲ್ಲ ಬೈತಾ ಕೂಡ್ತಾ ಇದ್ರೆ ಅದು ಅಧೋಗತಿಗೆ ಲಕ್ಷಣ. ಅದರಿಂದ ಇದೆಲ್ಲ ಸೂಚನೆಗಳನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಜೀವನದಲ್ಲಿ ಮುಂದೆ ಸಾಗಿ ಒಳ್ಳೇದಾಗತ್ತೆ ಖಂಡಿತ. ಗುರುಗಳಲ್ಲಿ ದೇವರಲ್ಲಿ ಶ್ರದ್ಧೆ ಭಕ್ತಿಯೇ ಇಡಿ, ಅವ್ರು ಎತ್ತಾರೆ. ಯಾಕೆಂದ್ರೆ ಯಾವ ಮಹಾತ್ಮನು ಕೂಡ ಕಷ್ಟ ಪಡದೇನೆ ಮುಂದೆ ಬಂದೇ ಇಲ್ಲ. ಜೀವನದಲ್ಲಿ ಕಷ್ಟ ಪಡ್ಲೇಬೇಕು, ಅದು ಜಗತ್ತಿನ ನಿಯಮ ಅಂತ ತಿಳಿಸ್ತಾ ಎರಡು ಸಂಕ್ಷಿಪ್ತ ಮಾತುಗಳನ್ನ ಮುಕ್ತಾಯ ಮಾಡಿ. ಹೌದು, ಈ ಕಷ್ಟಗಳೇ ನಮಗೆ ಸುಖದ ಮೆಟ್ಟಿಲು. ಯಾಕಂದ್ರೆ ಆ ಸುಖವನ್ನ ಅನುಭವಿಸ್ಲಿಕ್ಕೆ ನಮಗೆ ಬೇಕಾಗಿದ್ದು ಕಷ್ಟಗಳೇ. ಯಾಕಂದ್ರೆ ನಮಗೆ ನೇರವಾಗಿ ಒಂದು ಲಿಫ್ಟ್ ಮೂಲಕ ಹೋದ್ರೆ ಆ ಮೆಟ್ಲಲ್ಲಿ ಏನೇನಿತ್ತು, ನಾವ್ ಹೇಗೆ ಶ್ರಮ ಗೊತ್ತಾಗಲ್ಲ. ಲಿಫ್ಟ್ ಅಲ್ಲಿ ಹೋಗ್ತೀವಿ ಗುರುಗಳೇ,
ಹೋದಾಗ ನಮ್ಗೇನು ದೃಶ್ಯ ಗೊತ್ತಾಗಲ್ಲ. ಅದೇ ನಾವು ಮೆಟ್ಲಂದಾಗ ಬೇರೆ ಜನಗಳು ಇಳಿತಾ ಇರ್ತಾರೆ, ಹತ್ತುತ್ತಾ ಇರ್ತಾರೆ, ಅವಾಗ ನಮ್ಗೆ ಗೊತ್ತಾಗುತ್ತೆ ಅವ್ರ ಕಷ್ಟಗಳು ಸುಖಗಳು. ಆ ಲಿಫ್ಟ್ ಅಲ್ಲಿ ಹೋದ್ರೆ ನಮ್ಗೇನು ಗೊತ್ತಾಗಲ್ಲ, ಜನ ಬಂದಿರ್ತಾರೆ, ಅವ್ರ ಮುಖ ನೋಡ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ. ಆದ್ರೆ ಮೆಟ್ಟಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ತಾ ಹೋಗ್ತೇವೆ, ಕಷ್ಟ ಸುಖಗಳನ್ನ ಹಂಚ್ತಾ ಹೋಗ್ತೇವೆ. ಸೊ ಇದೇ ತರ ಎಕ್ಸಾಂಪಲ್ ಕೊಡೋದು. ಅದರಿಂದ ದಾನ ಮಾಡ್ಲಿಕ್ಕೆ ನಾವು ದೊಡ್ಡ ಮನುಷ್ಯರಾಗ್ಬೇಕು ಅಂತೇನಿಲ್ಲ, ಬಡವರು ಕೂಡ ದಾನ ಮಾಡ್ಬೋದು. ಹೇಗೆ ನಮಗೆ 3 ಹೊತ್ತು ಊಟ ಇದೆ, ಆ 1 ಹೊತ್ತು ಊಟವನ್ನ ನಾವು ಯಾರಿಗಾದ್ರು ಕೊಡ್ಬೋದು. ಅಂದ್ರೆ ದಾನ ಮಾಡ್ಲಿಕ್ಕೆ ಶ್ರೀಮಂತನಾಗಿರ್ಬೇಕು ಅನ್ನೋದಿಲ್ಲ. ಯಾಕಂದ್ರೆ ಕೆಲವರು ಹೇಳ್ತಾರೆ ಭಿಕ್ಷುಕರು ಕೂಡ ಬಡವ್ರ ಮನೆಗೂ ಬರ್ತಾರೆ. ಯಾಕೆ? ಅವನಿಗೆ ಭಿಕ್ಷುಕನಿಗೆ ತಾರತಮ್ಯ ಇಲ್ಲ, ಅವನಿಗೊಂದು ಊಟ ಸಿಕ್ಕರೆ ಸಾಕು ಅಂತ ಬರ್ತಾನೆ. ಆಗ ನಾವು ಅವನೇನು ಒಡವೆ ಕೇಳಕ್ ಬರಲ್ಲ, ಏನ್ ಮಾಡಕ್ ಬರಲ್ಲ. ಒಂದು ಊಟ ಆಗ್ಲಿ, ಒಂದೇನೋ ಚಿಲ್ಲರೆ ಕಾಸಾಗ್ಲಿ ಕೊಟ್ರೆ ಅವ್ನು ತೃಪ್ತಿ ಆಗ್ತಾನೆ. ಅದೇ ರೀತಿ ದಾನ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ, ನಾವು ಈ ಕೈಯಲ್ಲಿ 1 ಕೈಯಲ್ಲಿ ಕೊಟ್ರೆ 2 ಕೈಯಲ್ಲಿ ಸಿಕ್ಕುವಂತದ್ದು ಆ ದಾನ ನಮ್ಗೆ ಪುನರಾವರ್ತನೆ ಆಗುತ್ತೆ. ಹಾಗೆ ನಾವು ಬೆಸ್ಟ್ ಎಕ್ಸಾಂಪಲ್ ಮತ್ತೆ ಹೇಳ್ಬೋದು. ನಾವೊಂದು ಜಪಾಲಿಯ ಶುರು ಮಾಡಿದಾಗ ಜಾಸ್ತಿ ಪ್ರಚಾರ ಮಾಡಕ್ ಹೋಗ್ಲಿಲ್ಲ. ಒಂದೆಷ್ಟು ಜನಕ್ಕೆ ನಾವು ಗ್ರೂಪ್ ಅಲ್ಲಿ ಇದ್ದಾಗ ಹೇಳಿದ್ವಿ, ಮತ್ತೆ ಒಂದು ವಿಡಿಯೋ ಕೂಡ ಮಾಡಿದ್ವಿ. ಆದ್ರೆ ಹೆಚ್ಚಾಗಿ ನಾವು ಮನೆ ತಲುಪಿಸೋ ತರ ಏನು ಮಾಡಕ್ ಹೋಗುದು. ಆಗ ನಮಗೆ ಫಸ್ಟ್ ಕರೆ ಬಂದಿದ್ದು ಒಂದು ವಯಸ್ಸಾದಂತಹ ಒಂದು ಅಜ್ಜಿಯಿಂದ. ಅಪ್ಪ, ನೀವು ಇದನ್ನು ಏನೋ ಮಾಡ್ತಿದ್ದೀರಾ, ಖಂಡಿತ ನಾವು ಏನೇನೋ ಮಾಡ್ತೀನಿ ಅಂತೇಳಿ ನನ್ನಲ್ಲಿರೋದು ಇಷ್ಟೇ ಅಂತೇಳಿ 501 ಆಗ್ತದೆ. ಆಗ ನಾವು ಅಪೇಕ್ಷೆ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವರ ಒಂದು ಭಕ್ತಿ ಏನಿದೆ. ಇವಾಗ ಇಲ್ಲಮ್ಮ ಈ 501 ಏನೂ ಆಗಲ್ಲ ಅನ್ನಕ್ಕಾಗಲ್ಲ, ಯಾಕಂದ್ರೆ ಹನಿ ಹನಿ ಕೊಡದೆ ಹಳ್ಳ. ಅವರ ಪುಣ್ಯ ಎಷ್ಟಿದ್ಯೋ ಇಲ್ಲ ಅವರ ಶಕ್ತಿಯಾನುಸಾರ ಎಷ್ಟಿದ್ಯೋ ಅಷ್ಟೊಂದು ತಲುಪ್ತಾ ಹೋಗುತ್ತೆ. ಅಂದ್ರೆ ಪ್ರತಿಯೊಬ್ಬರು ನಾವು ಇಷ್ಟೇ ಕೂಡ ಅಷ್ಟೇ ಕಡೆ ಕೇಳಕ್ಕಾಗಲ್ಲ. ಆದ್ರಿಂದ ಈ ಒಂದು ಜಪಾಲಯ ಕಾರ್ಯಕ್ಕೆ ತಾವು ಕೂಡ ಕೈ ಜೋಡಿಸ್ಬೋದು. 1 ರೂಪಾಯಿ ಕೂಡ ಇಲ್ಲಿ ನಿಮಗೆ ಬಹಳಷ್ಟು ಇಲ್ಲಿ ರಾಯರ ಮಂದಿರ ಕಟ್ಟಲಿಕ್ಕೆ ಉಪಯುಕ್ತ ಆಗುತ್ತೆ. ತಾವು ಕೂಡ ಸೇರಿ ತಮ್ಮ ಒಂದು ವೃಂದ ಇರುತ್ತಲ್ವಾ, ಅದನ್ನು ಕೂಡ ಸೇರಿ ನಾವು ಜಪಾಲಯ ಅಂತ ಏನು ಮಾಡ್ತಾ ಇದ್ದೇವೆ ಅದು ಕೂಡ ನೀವು ಕೈ ಜೋಡಿಸ್ಬೋದು. ಆದಷ್ಟು ಬೇಗ ಈ ಒಂದು ಜಪಾಲಯದ ನಿರ್ಮಾಣ ಮಾಡಿ ಅಲ್ಲೆಲ್ಲರೂ ಕೂಡಿ, ಮುಂಚೆ ಗೊತ್ತಿದೆ ನಮ್ಮ ಉದ್ದೇಶ ಗೊತ್ತಿದೆ ನಿಮಗೆ, 108 ಕೋಟಿ ಒಂದು ಜಪ ಯಜ್ಞವನ್ನ ಶುರು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಅಂತೇಳಿ ನಾನು ಈಗ ಒಂದು ವಿಡಿಯೋ ಮುಗಿಸ್ತೇನೆ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಪದಾಚಾರ್ಯ ಗುರುಭ್ಯೋ ನಮಃ, ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.